ಒಟ್ಟಿಗೆ ಇರೋಣ, ಅವಳ ಜೊತೆನೂ ಸಂಸಾರ ಮಾಡ್ತೀನಿ, ನಿನ್ ಜೊತೆಗೂ ಇರ್ತೀನಿ, ಇಲ್ಲ ಮಗು ತೆಗೆಸ್ಬಿಡು, ಪರಿಹಾರ ತಗೊಂಡು ಹೋಗು. ಪ್ರೇಯಸಿಗಾಗಿ 5 ತಿಂಗಳ ಗರ್ಭಿಣಿಗೆ ಸೋಡಾ ಚೀಟಿ ಕೊಡೋದಕ್ಕೆ ಮುಂದಾದ ಪೇದೆ. ಗಂಡ ಆತನ ಪ್ರೇಯಸಿಯಿಂದ ಪತ್ನಿಗೆ ಕಿರುಕುಳ. ಮೈಸೂರಿನಲ್ಲೊಂದು ಪತ್ನಿ ಪೀಡಕನ ಪ್ರಸಂಗ ಬೆಳಕಿಗೆ. ಗರ್ಭಿಣಿ ಮಾಡಿ ಪತ್ನಿಯನ್ನ ಮನೆಗೆ ಹೋಗು ಅಂತ ಇರೋ ಕೆಂಡಗಣ್ಣ ಸ್ವಾಮಿ ಬೆಂಗಳೂರಿನ ಐಜಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರೋ ಪೇದೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಂಪುರದವನು. 1 ವರ್ಷದ ಹಿಂದೆ ಪವಿತ್ರ ಅನ್ನೂರನ್ನ ಮದುವೆಯಾಗಿರುವ ಪೇದೆ. ಇದೀಗ ಹೆಂಡತಿ ಬೇಡವಂತೆ, ಪ್ರೇಯಸಿ ಸಾಕಂತೆ. ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೇದೆ ವಿರುದ್ಧ ಎಫ್ಐಆರ್. ಮದುವೆಯಾಗಿ 5 ತಿಂಗಳ ಗರ್ಭಿಣಿಯಾಗಿರುವಂತಹ ಪತ್ನಿಗೆ ನೀನ್ ಬೇಡ ಅಂತ ಪೊಲೀಸಪ್ಪ ಒಬ್ಬ ಕಾಟ ಕೊಡ್ತಿದ್ದಾರೆ. 3 ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾಗಿ 1 ವರ್ಷ ಆಗಿದೆ. ಇದೀಗ ಮತ್ತೊಬ್ಬ ಹುಡುಗಿಯ ಸಹವಾಸಕ್ಕೆ ಬಿದ್ದಂತಹ ಪೊಲೀಸಪ್ಪ ಪತ್ನಿಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಮತ್ತೊಬ್ಬ ಹುಡುಗಿಯ ಸಹವಾಸಕ್ಕೆ ಬಿದ್ದು ಹೆಂಡತಿ ಬೇಡ ಅಂತ ಇದೀಗ ಕೀಚಕ ಹಿಂಸೆ ಕೊಡ್ತಾ ಇದ್ದಾನೆ. ಇರೋದಾದ್ರೆ ನಾವು 3 ಜನ ಒಟ್ಟಿಗೆ ಇರೋಣ ಅಂತ ಕೀಚಕ ಪತ್ನಿಗೆ ನಿತ್ಯ ಕಿರುಕುಳ ಕೊಡ್ತಾನಂತೆ. ಇನ್ನು ಪೊಲೀಸಪ್ಪನ ಅಕ್ರಮ ಸಂಬಂಧ ಒಪ್ಪದ ಹೆಂಡತಿ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪೇದೆಯ ಅನ್ಯಾಯದ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಪತ್ನಿ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಂಪುರದಲ್ಲಿ ಘಟನೆ ನಡೆದಿದೆ. ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪೇದೆ ಗಂಡನ ವಿರುದ್ಧ ಮಹಿಳೆ ದೂರು ಕೊಟ್ಟಿದ್ದಾರೆ. ಗ್ರಾಮದ ಶಿವಮ್ಮ ಹಾಗೆ ತಮ್ಮಣ್ಣೇಗೌಡರ ಪುತ್ರ ಕೆಂಡಗಣ್ಣ ಸ್ವಾಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋಲಾರ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಕಾನ್ಸ್ಟೇಬಲ್ ಆಗಿದ್ದಾರೆ ಕೆಂಡಗಣ್ಣ ಸ್ವಾಮಿ. ಪೊಲೀಸ್ ಆಗಿದ್ದುಕೊಂಡು ಕಾನೂನನ್ನ ರಕ್ಷಣೆ ಮಾಡಬೇಕಾದವರೇ ಕಾನೂನನ್ನ ಕೈಗೆತ್ತಿಕೊಂಡಂತಹ ಪ್ರಕರಣ ಇದು. ಅದೇ ಗ್ರಾಮದ ಸಿದ್ದೇಗೌಡ ಹಾಗೆ ಜಯಮ್ಮ ಅನ್ನೋರ ಮಗಳು ಪವಿತ್ರ ಅವರ ಜೊತೆ ಕೆಂಡಗಣ್ಣ ಸ್ವಾಮಿಯ ವಿವಾಹ ಆಗಿತ್ತು. ಪ್ರೀತಿಸಿ ಮದುವೆ ಆಗಿತ್ತು. 3 ವರ್ಷಗಳ ಹಿಂದೆ ಎಂಗೇಜ್ಮೆಂಟ್ ಆಗಿ ವರ್ಷದ ಹಿಂದೆ ಮದುವೆ ಆಗಿತ್ತು. ಆದ್ರೆ ಇದೀಗ ಪತ್ನಿ ಬೇಡ ಅಂತ ಹೇಳ್ತಿದ್ದಾರೆ. ಪರಸ್ತ್ರೀಯ ಸಹವಾಸಕ್ಕೆ ಬಿದ್ದಂತಹ ಪತಿ ಇದೀಗ ಪತ್ನಿ ಬೇಡ ಅಂತ ಹೇಳ್ತಿದ್ದಾರೆ. ಉಡುಪಿ ಮೂಲದ ಹುಡುಗಿ ಜೊತೆ ಈತನಿಗೆ ಅಫೇರ್ ಇದೆ. ಮದುವೆಯಾದ 6 ತಿಂಗಳಲ್ಲಿ ವಿಷಯ ಬಹಿರಂಗ ಆಗಿದೆ. ಈಗ ಗಂಡ ಮತ್ತು ಆಕೆ ಇಬ್ಬರಿಂದಲೂ ಕೂಡ ಡಿವೋರ್ಸ್ಗೆ ಒತ್ತಡ ಬರ್ತಾ ಇದೆ ಅಂತ ಪವಿತ್ರ ಆರೋಪ ಮಾಡಿದ್ದಾರೆ. ಮಗು ತೆಗೆಸ್ಬಿಡು, ನಿನ್ಗೆ ಪರಿಹಾರ ಕೊಡ್ತೀನಿ, ನೀನು ಬೇಡ ಅಂತ ಹೇಳ್ತಾ ಇದ್ದಾರಂತೆ ಕೆಂಡಗಣ್ಣ ಸ್ವಾಮಿ. ಹಾಗಾಗಿ ಮೈಸೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಎಫ್ಐಆರ್ ದಾಖಲಿಸಿದ್ದಾರೆ. ಬಿಸಿಲ ಧಗೆ ಹೆಚ್ಚಾಗಿದೆ. ನೀರಿನ ಹಾಹಾಕಾರವೂ ಶುರುವಾಗಿದೆ. ಇನ್ನು ಕುಡಿಯೋ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ. 20 ಲೀಟರ್ ಕ್ಯಾನ್ಗೆ 80-100 ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ. 5 ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ. ಕೇವಲ 5 ರೂಪಾಯಿನ ಎಲ್ಲಿ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ, 2nd ಕ್ರಾಸ್, ಕಾಫಿ ಡೇ ಹಿಂಭಾಗ, ಜಯನಗರ, ಚಿಕ್ಕಮಗಳೂರು. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 7975105208 94493355563. ವಿಶೇಷ ಸೂಚನೆ, ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.